ಸಹಕಾರ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತೇಳಿ ಕೋರುತ್ತೇನೆ. ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರು ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ತಿಳ್ಕೊಳ್ಳುತ್ತಾ, ಉದ್ಘಾಟನೆಗೆ ಜೋರಾದ ಸಹಕಾರದ ಕೊಪ್ಪಳದ ಜನತೆ ಚಪ್ಪಾಳೆಯ ಮೂಲಕ ಒಂದು ಸಹಕಾರವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಚಪ್ಪಾಳೆಯ ಧ್ವನಿ ಕೇಳಿಸಿಲ್ಲ. ಕೊಪ್ಪಳ ಅಂದರೆ ಚಪ್ಪಾಳೆಯ ಒಂದು ಗತ ವೈಭವದ ನಾಡಿದ್ದು, ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಹಾಗಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ. ನಮಸ್ತೆ, ನಾನು ಸುರೇಶ KMF ಶ್ರೀಮತಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ಥಳೀಯ ಕಲೆಯನ್ನು ಇವತ್ತು ನಾವು ಪ್ರದರ್ಶನ ಮಾಡಿದ್ದು ನೋಡಿ ಭಾಳ ಅತ್ಯಂತ ಖುಷಿ ಆಯಿತು. ಅದು ನಮ್ಮೂರ ಕಲೆಯನ್ನು ನಾವು ಭಾಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ನಮ್ಮ ಕುದುರೆಮೋತಿಯ ಕಲೆಯನ್ನು ಕೊಪ್ಪಳ ನಗರಿನ ಇಂಥ ಒಂದು ಜಿಲ್ಲೆಯಲ್ಲಿ ಪ್ರದರ್ಶನ ಆಗಿರೋದು ಭಾಳ ಖುಷಿ ವಿಚಾರ. ಭಾಳ ಎಲ್ಲ ಕಲಾವಿದರಿಗೂ ನನ್ನ ಕುದುರೆಮೋತಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡಿದಿರಿ. ನಮ್ಮೆಲ್ಲರಿಗೂ ಧನ್ಯವಾದಗಳು. ಅವರಿಗೆ ಸ್ಮರಿಸೋಣ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯಮಾನ್ಯರು ಕೂಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ನಾವೆಲ್ಲರೂ ಸ್ಮರಿಸೋಣ ಅಂತ ಹೇಳಿ ಕೇಳಿಕೊಳ್ತೀವಿ. ಹಾಗೆಯೇ ನಾಡಿಗೆ ಹಸಿರು ನೀಡಿ ವೃಕ್ಷ ಮಾತೆಯಾದ ಸಾಲು ಮರದ ಶ್ರೀಮಂತನವರಿಗೆ ಆತ್ಮಶಾಂತಿ ಸಿಗಲಿ ಎಂದು ಎಲ್ಲರೂ ಸಹ ನಾವು ಸ್ಮರಿಸೋಣ. ಹಾಗೆಯೇ ವೇದಿಕೆ ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಕೊಪ್ಪಳದಲ್ಲಿ ಸಹಕಾರಿ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾದೆವು. ಆ ಕಾರ್ಯಕ್ರಮದಲ್ಲಿ ರಾಬಕವಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಘವೇಂದ್ರ ಇಟ್ನಾಳ್ ಸರ್ ಅವರು ಧ್ವಜಾರೋಹಣದ ಮುಖಾಂತರ ತದನಂತರದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದರು. ಹಾಗೆಯೇ ನಾವು ಹಾಲು ಒಕ್ಕೂಟ ಕುದುರೆಮೋತಿ ವತಿಯಿಂದ ನಮ್ಮ ಸದಸ್ಯರು ಮತ್ತು ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರು ಕೂಡ ಭಾಗವಹಿಸಿದ್ದೇವೆ. ಅದರ ಜೊತೆಗೆ GT ಜೇವೇಗೌಡರು ಕೂಡ ಬಂದಿದ್ದರು. ಭಾಳ ಅಚ್ಚುಕಟ್ಟಾಗಿ ಮಾತನಾಡಿದರು. ಅದರ ಜೊತೆಗೆ ಕುದುರೆಮೋತಿಯ ಒಂದು ಬಡಗ ಜಂಗಮದವರ ಒಂದು ವೇಷವನ್ನು ಧರಿಸಿ ಭಾಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಹಾಗೆಯೇ ಇಫ್ಕೋ ಕಂಪ್ನಿಯವರು ಕೂಡ ಒಂದು ಮಳಿಗೆಯನ್ನು ಹಾಕಿದ್ರು, ಅದರಲ್ಲಿ ಭಾಗಿಯಾದ್ವಿ. ಅದರ ಜೊತೆಗೆ ನಾವು ಹೆಚ್ಚು ಆಸಕ್ತಿಯಿಂದನೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂದರೆ ಬುಡಕಟ್ಟು ಜನಾಂಗದವರು ತಮ್ಮದೇ ಆದ ಕೃಷ್ಣನ ಪಾತ್ರ, ಆಂಜನೇಯನ ಪಾತ್ರವನ್ನು ಧರಿಸಿದ್ರು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಪಾತ್ರವನ್ನು ಧರಿಸಿ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ವಿ. ಈ ಒಂದು ವೇಷವನ್ನು ಧರಿಸಿದ ಪ್ರತಿಯೊಂದು ಪಾತ್ರವನ್ನು ಧರಿಸಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಇವರಿಂದ ಚಾಲನೆ ಪ್ರಾರಂಭವಾಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರೀತಿ ಸಹಕಾರವನ್ನು ನಾವು ಭಾಳ ಖುಷಿಯಿಂದ ಸಂಭ್ರಮಿಸಿದೆವು. ಮತ್ತು ಎಲ್ಲರಿಗೂ ಧನ್ಯವಾದ.